Good morning, children. Okay, everybody had your breakfast? Okay, everybody hold your hands, children. Yes. Everybody. Okay. ಎಲ್ಲರೂ ಕೈ ಕಟ್ಕೊಂಡು ಕೂತ್ಕೋಬೇಕು. ನನ್ನ ನೋಡ್ಬೇಕು. ನೋಡ್ತಾ ಇದ್ದೀರಾ ಎಲ್ಲರೂ? ವೆರಿ ಗುಡ್, ವೆರಿ ಗುಡ್. hold your hands. ಸೊ ಎಲ್ಲರೂ ಮನೇಲಿ ಆಟ ಆಡ್ಲಿಕ್ಕೆ ಹೋಗ್ತೀರಾ ಹೊರಗಡೆ? ವೇಟ್ ವಾಟ್ ಲಿಖಿತ್? ಆಟ ಆಡಕ್ಕೆ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗ್ತೀರಾ? ಓಕೆ, ಯಾರ್ಯಾರು ಅಪ್ಪ ಅಮ್ಮನ್ ಕರ್ಕೊಂಡು ಹೋಗ್ತೀರಾ? ರೈಸ್ ಯುವರ್ ಹ್ಯಾಂಡ್ಸ್. ಎಸ್, ವೆರಿ ಗುಡ್. ಎಸ್. ಓಕೆ, ಸ್ಟಾಪ್. ಓಕೆ, ಹೋಗಲ್ಲ, ಕೈ ಎತ್ತಿ. ನೀವು ಒಬ್ಬರೇ ಹೋಗಿ ಆಟ ಆಡ್ತೀರಾ? ಓಕೆ, ನೀವು ಯಾರು ಅಪ್ಪ ಅಮ್ಮನ್ ಕರ್ಕೊಂಡು ಹೋಗಲ್ಲ ಅಲ್ವಾ ಆಟ ಆಡಕ್ಕೆ? ನೀವೇ ಹೋಗಿ ಆಟ ಆಡ್ತೀರಲ್ಲ? ಏನಮ್ಮ? ಓಕೆ, ಇನ್ಮೇಲೆ ಲಿಸನ್ ಎವ್ರಿಬಡಿ. ಎಸ್, ವೆರಿ ಗುಡ್. ಇನ್ಮೇಲೆ ಯಾರೂ ಹೊರಗಡೆ ಒಬ್ಬರೇ ಹೋಗಬಾರ್ದು. ಯಾಕೆ ಅಂದರೆ ಹೊರಗಡೆ ನಿಮಗೆ ಗೊತ್ತಿಲ್ಲದೆ ಇರೋ ಜನಗಳಿರ್ತಾರೆ ಅಲ್ವಾ? ಸೊ ಯಾರಾದರೂ ನಿಮ್ಮನ್ನ ಬಂದು ಆಟ ಆಡಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಎತ್ಕೊಂಡು ಹೋಗ್ಬೋದು. ಹಾಗಾಗಿ ಹೊರಗಡೆ ಹೋಗ್ಲಿಕ್ಕೆ ಮುಂಚೆ, ಹೊರಗಡೆ ಆಟ ಆಡ್ಲಿಕ್ಕೆ ಮುಂಚೆ ನೀವೇನು ಮಾಡಬೇಕು? ಮಮ್ಮಿನ ಅಥವಾ ಡ್ಯಾಡಿನ ಕರ್ಕೊಂಡು ಹೋಗಿ ಆಟ ಆಡಬೇಕು. ನೀವು ಆಟ ಆಡಬೇಕಾದ್ರೆ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ರು ಅಲ್ಲಿ ಇರಬೇಕು. ಅಪ್ಪ, ಅಮ್ಮ, ಅಜ್ಜಿ, ತಾತ, ಅಣ್ಣ ಯಾರಾದ್ರೂ ಆಗ್ಲಿ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಒಬ್ರು ನೀವು ಆಟ ಆಡ್ಬೇಕಾದ್ರೆ ನಿಮ್ಮನ್ನ ನೋಡ್ಕೊಂಡು ಇರ್ಬೇಕು. ಅರ್ಥ ಆಯ್ತಾ? ಯಾರೂನು ಒಬ್ಬೊಬ್ರೆ ಹೊರಗಡೆ ಹೋಗ್ಬಾರ್ದು. ಒಬ್ಬೊಬ್ರೆ ಹೊರಗಡೆ ಹೋದ್ರೆ ಯಾರಾದ್ರೂ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು, ಎತ್ಕೊಂಡು ಹೋಗ್ಬೋದು. ಸೊ ಯಾವುದೇ ಕಾರಣಕ್ಕೂ ನೀವು ಒಬ್ಬೊಬ್ರೆ ಹೊರಗಡೆ ಓಡಾಡಬಾರ್ದು. ಆಯ್ತಾ? ಎಸ್. ಚಾಕ್ಲೇಟ್ಸ್ ಏನಾದ್ರೂ ಕೊಡ್ತಾರೆ ನಿಮ್ಗೆ. ಸೊ ನೀವು ಅದನ್ನ ತಗೋಬೇಕಾ? ನೋ, ಯು ಶುಡ್ ನಾಟ್ ಟೇಕ್. ಯಾರಾದ್ರೂ ಅನ್ನೋನ್ ಪರ್ಸನ್ಸ್, ನಿಮಗೆ ಗೊತ್ತಿಲ್ಲದೆ ಇರೋರು ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ತಗೋಬಾರ್ದು. ನೀವೇನಾದ್ರೂ ತಗೊಂಡು ಅದನ್ನ ಓಪನ್ ಮಾಡ್ಕೊಂಡು ತಿಂದ್ಬಿಟ್ರೆ ಏನಾಗುತ್ತೆ? ತಲೆ ಸುತ್ತ ಈಗ ಬಿದ್ದೋಗ್ತೀರಾ. ಬಿದ್ದೋದಾಗ ಏನಾಗುತ್ತೆ? ಅವ್ರು ನಿಮ್ಮನ್ನ ಎತ್ಕೊಂಡು ಹೊಟ್ಟೋಗ್ತಾರೆ. ಹೀಗೆಲ್ಲ ನಿಮ್ಮನ್ನ ಕೈಯೆಲ್ಲ ಕಟ್ಬಿಟ್ಟು ಎತ್ಕೊಂಡು ಹೊಟ್ಟೋಗ್ತಾರೆ. ಸೊ ಹಾಗಾಗಿ ಯಾರಾದ್ರೂ ಚಾಕ್ಲೇಟ್ಸ್ ಮತ್ತೆ ಹೊರಗಡೆ ಏನಾದ್ರೂ ನಿಮ್ಗೆ ರೋಡ್ ನಲ್ಲಿ ಈಗೆಲ್ಲ ಚಾಕ್ಲೇಟ್ಸ್ ಬಿದ್ದಿತ್ತು ಅಂದ್ರೆ ತಗೋಬಾರ್ದು. ಓಕೆ, ನೋಡಿ ಹೀಗೆ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇದರಲ್ಲೆಲ್ಲ ಏನಾದ್ರೂ ಹಾಕಿರ್ತಾರೆ. ಈ ಸ್ಮೆಲ್ ಹೋಗಿ ನೀವು ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತೀರಾ. ಹೀಗೆ ಬಿದ್ದೋಗ್ತೀರಾ, ನಿಮಗೆ ಜ್ಞಾನ ಇರಲ್ಲ. ಅವಾಗ ಹಿಂಗ್ ತಗೊಂಡು ಹೊಟ್ಟೋಗ್ತಾರೆ. ನಿಮ್ಮನ್ನ ತಗೊಂಡು ಹೋಗ್ಬೇಕಾ? ನಿಮ್ಮನ್ನ ಬೇಡ ಅಲ್ಲ? ಯಾರೇ ಚಾಕ್ಲೇಟ್ಸ್ ಕೊಟ್ರು ನೀವು ತಗೋಬಾರ್ದು. ಚಾಕ್ಲೇಟ್ಸ್ ತಗೋಬಾರ್ದು, ತಿನ್ಬಾರ್ದು. ರೋಡ್ ನಲ್ಲಿ ಚಾಕ್ಲೇಟ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ದುಡ್ಡು ಕಾಸು ಆಗಿರ್ಬೋದು, ಏನೇ ಬಿದ್ದಿರ್ಲಿ ಯಾರು ಮುಟ್ಟಬಾರ್ದು ಅದನ್ನ. ಓಕೆ, ನೋಡಿದ್ರು ನಿಮ್ಗೆ ಚಾಕ್ಲೇಟ್ ತಿನ್ಬೇಕು ಅಂತ ಅನ್ಸಿದ್ರೆ ಮನೆಗೆ ಹೋಗಿ ಮಮ್ಮಿ ಡ್ಯಾಡಿಗೆ ಹೇಳಿ. ಮಮ್ಮಿ ಡ್ಯಾಡಿ ನಿಮ್ಗೆ ಚೆನ್ನಾಗಿರೋ ಚಾಕ್ಲೇಟ್ಸ್ ತಂದು ಕೊಡ್ತಾರೆ. ಓಕೆ, ರೋಡ್ ನಲ್ಲಿ ಬಿದ್ದಿರೋದು ಯಾರಾದ್ರೂ ತಂದು ಕೊಟ್ಟಿರೋ ಚಾಕ್ಲೇಟ್ಸ್ ನೆಲ್ಲ ತಿನ್ಬಾರ್ದು, ತಗೋಬಾರ್ದು. ಗಾಟ್ ಇಟ್? ಲಿಸನ್, ಎಲ್ಲ ನೋಡಿ ಇಲ್ಲಿ. ಗರ್ಲ್ಸ್ ಆರ್ ಬಾಯ್ಸ್, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಯಾರಾದ್ರೂ ನಿಮ್ಮನ್ನ ಇನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದಾರೆ. ಸೊ ನನಗೆ ಹಿಡ್ಕೊಂಡಿದ್ದೀನಿ, ನಿನಗೆ ಫೀಲ್ ಆಗ್ತಿದೆ ನಾನು ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ಅಥವಾ ನಿಮ್ಗೆ ಹರ್ಟ್ ಆಗ್ತಿದೆ, ಬೇಡ ನಂಗೆ ಇವ್ರು ಹಿಡ್ಕೊಳ್ಳೋದು ಅಂದಾಗ ನೀವು ಧೈರ್ಯವಾಗಿ ಹೇಳ್ಬೇಕು, ನಂಗೆ ನೋವು ಆಗ್ತಾ ಇದೆ ಬಿಡಿ ಅಂತ ಹೇಳ್ಬೇಕು. ಈವನ್ ಟೀಚರ್ ಆಗಿದ್ರು ಸರಿ, ನಿಮ್ ಮನೆಯಲ್ಲಿ ಯಾರೇ ಆಗಿದ್ರು ಸರಿ, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರೇ ನಿಮ್ಮನ್ನ ಈ ತರ ಎಲ್ಲ ಟಚ್ ಮಾಡಿದಾಗ ನಿಮಗ್ ಅನ್ಸಿದ್ರೆ, ನಿಮ್ಗದು ತುಂಬಾ ಕಷ್ಟ ಆಗ್ತಿದೆ, ಹರ್ಟ್ ಆಗ್ತಿದೆ ಅಂತ ಅನ್ಸಿದ್ರೆ, ನೋವು ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಅವ್ರಿಗೆ ಹೇಳ್ಬೇಕು. ಏನಂತ ಹೇಳ್ಬೇಕು? ನಂಗೆ ನೋವು ಆಗ್ತಿದೆ, ಹೀಗೆ ಹಿಡ್ಕೋಬೇಡಿ. ಏನಂತ ಹೇಳ್ಬೇಕಮ್ಮ? ಕೈ ತೆಗಿಸ್ಬಿಡ್ಬೇಕು, ಹೀಗೆ ತೆಗಿಸ್ಬಿಡ್ಬೇಕು, ಬಿಡಿ ನನ್ನ. ಸೊ ಮಮ್ಮಿ ಹತ್ರ ಹೋಗಿ ಹೇಳ್ಬೇಕು, ನಂಗೆ ನೋವು ಆಗ್ತಿದೆ ಈ ತರ ಇಟ್ಕೊಳ್ಳೋದ್ರಿಂದ ಇನ್ನೊಂದ್ಸರಿ ಹಿಡ್ಕೋಬೇಡಿ ಅಂತ ಧೈರ್ಯವಾಗಿ
ಹೇಳ್ಬೇಕು, ಯಾರಿಗೂ ಹೆದರ್ಕೋಬಾರ್ದು ನೀವು, ಓಕೆನಾ? ಯಾರು ಏನೂ ಮಾಡಲ್ಲ. ನೀವು ಹೋಗಿ ಮಮ್ಮಿಗೆ ಡ್ಯಾಡಿಗೆ ಹೇಳಿದಾಗ ಮಮ್ಮಿ ಡ್ಯಾಡಿ ಹೇಳ್ತಾರೆ ಅವ್ರಿಗೆ ಹಾಗೆಲ್ಲ ಇಟ್ಕೋಬೇಡಿ ಅಂತ. ಸೊ ಯಾರಾದ್ರೂ ನಿಮ್ಮನ್ನ ಹೀಗೆಲ್ಲ ಮಾಡಿದಾಗ ಇಟ್ಸ್ ಎ ಗುಡ್ ಟಚ್, ಅದು ಗುಡ್ ಟಚ್. ಜಸ್ಟ್ ಹೀಗೆ ಮಾಡಿದಾಗ ಗುಡ್ ಟಚ್. ಸೊ ಬೇರೆ ಎಲ್ಲ ನಿಮ್ ಟಚ್ ಮಾಡಿದಾಗ ಈ ತರ ಈ ತರ ಈ ತರ ಇಲ್ಲೆಲ್ಲ ನಿಮ್ದು ಪಾರ್ಟ್ಸ್ಗಳು, ಪ್ರೈವೇಟ್ ಪಾರ್ಟ್ಸ್ ನ ಟಚ್ ಮಾಡಿದಾಗ ನೀವು ಹೇಳ್ಬೇಕು ಅದು ಬ್ಯಾಡ್ ಟಚ್. ಹಾಗಾಗಿ ನೀವು ಆ ತರ ಯಾರಾದ್ರೂ ಟಚ್ ಮಾಡಿದ್ರೆ, ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು, ಯಾರಾದ್ರೂ ನಿಮ್ಗೆ ಬ್ಯಾಡ್ ಟಚ್ ಮಾಡಿದ್ರೆ ಅದನ್ನ ನೀವು ಹೋಗಿ ಮನೇಲಿ ಮಮ್ಮಿಗೆ ಹೇಳ್ಬೇಕು. ಸ್ಕೂಲಲ್ಲಿ ಯಾರಾದ್ರೂ ಬ್ಯಾಡ್ ಟಚ್ ಮಾಡಿದ್ರೆ ಮ್ಯಾಮ್ಗೆ ಹೇಳ್ಬೇಕು, ಕ್ಲಾಸ್ ಟೀಚರ್ಸ್ಗೆ ಹೇಳ್ಬೇಕು. ಕ್ಲಾಸ್ ಟೀಚರ್ಸ್ ಮ್ಯಾಮು ಚೆಕ್ ಮಾಡ್ತಾರೆ, ಓಕೆನಾ? ಯಾರು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಯಾರು ಬ್ಯಾಡ್ ಟಚ್ ಮಾಡಬಾರ್ದು. ಬ್ಯಾಡ್ ಟಚ್ ಮಾಡ್ಬೇಕಾ? ಬ್ಯಾಡ್ ಟಚ್ ಮಾಡಬಾರ್ದು. ಹರ್ಷ ಬನ್ನಿ ಇಲ್ಲಿ. ಸಿ ಗರ್ಲ್ಸ್ಗೆ ಲಿಸನ್, ಯಾರಾದ್ರೂ ನಿಮ್ಗೆ ಬ್ಯಾಡ್ ಟಚ್ ಮಾಡಿದ್ರೆ ಮಮ್ಮಿಗೆ ಹೋಗಿ ಹೇಳ್ಬೇಕು. ಬ್ಯಾಡ್ ಟಚ್ ಅಂದ್ರೆ ಏನು? ದಿಸ್ ಬಿಟ್ವೀನ್ ಯೋರ್ ಲೆಗ್ಸ್, ನಿಮ್ ಬಾಡಿ ಏನ್ ಕವರ್ ಆಗಿದೆ ಇದು ನಿಮ್ಮ ಪ್ರೈವೇಟ್ ಪಾರ್ಟ್ಸ್. ನೀವ್ ಏನ್ ಬಟ್ಟೆ ಹಾಕೊಂಡಿದಿರಲ್ವಾ, ಸೊ ಇದೆಲ್ಲ ನಿಮ್ಮ ಪ್ರೈವೇಟ್ ಪಾರ್ಟ್ಸ್. ಈ ಪ್ರೈವೇಟ್ ಪಾರ್ಟ್ಸ್ ನ ಯಾರಾದ್ರೂ ಟಚ್ ಮಾಡಿದ್ರೆ ಮಮ್ಮಿಗೆ ಹೋಗಿ ಹೇಳ್ಬೇಕು. ಮನೆ ಹತ್ರ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಟಚ್ ಮಾಡಿದ್ರು ಅಥವಾ ಯಾರಾದ್ರೂ ನಿಮ್ಗೆ ಸ್ಕೂಲ್ ನಲ್ಲಿ ಟಚ್ ಮಾಡಿದ್ರು, ಸ್ಕೂಲ್ ನಲ್ಲಿ ಟಚ್ ಮಾಡಿದ್ರೆ ಮ್ಯಾಮ್ ಹೇಳ್ಬೇಕು. ಮನೆ ಹತ್ರ ಯಾರಾದ್ರೂ ಆತರ ನಿಮ್ಗೆ ಬ್ಯಾಡ್ ಟಚ್ ಮಾಡಿದ್ರೆ ಮನೆಗೆ ಹೋಗಿ ಪಪ್ಪಾಗೆ ಮಮ್ಮಿಗೆ ಹೇಳ್ಬೇಕು, ಓಕೆನಾ? ನಾಟ್ ಓನ್ಲಿ ಫಾರ್ ಗರ್ಲ್ಸ್, ಲಿಸನ್, ನಾಟ್ ಓನ್ಲಿ ಫಾರ್ ಗರ್ಲ್ಸ್, ಬಾಯ್ಸ್ಗೂ ಪ್ರೈವೇಟ್ ಪಾರ್ಟ್ಸ್ ಇರುತ್ತೆ. ಈ ಪ್ರೈವೇಟ್ ಪಾರ್ಟ್ಸ್ ನೆಲ್ಲ ಯಾರು ಟಚ್ ಮಾಡಬಾರ್ದು. ಯಾರಾದ್ರೂ ಟಚ್ ಮಾಡಿದಾಗ ಬಾಯ್ಸ್ ಕೂಡ ಮಮ್ಮಿಗೆ ಹೋಗಿ ಹೇಳ್ಬೇಕು. ಸ್ಕೂಲ್ ನಲ್ಲಿ ಆದ್ರೆ ಮ್ಯಾಮ್ ಹೇಳಿ, ಮನೇಲಿ ಆದ್ರೆ ಮಮ್ಮಿಗೆ ಹೇಳಿ. ಯಾರಾದ್ರೂ ನಿಮ್ ಬ್ಯಾಡ್ ಟಚ್ ಮಾಡಿದ್ರೆ ಮಮ್ಮಿಗೆ ಹೋಗಿ ಹೇಳ್ಬೇಕು, ಇವೆಲ್ಲ ನನಗೆ ಬ್ಯಾಡ್ ಟಚ್ ಮಾಡ್ತಿದ್ದಾರೆ ಅಂತ. ಸೊ ಬ್ಯಾಡ್ ಟಚ್ ಯಾರು ಮಾಡಬಾರ್ದು. ಮತ್ತೆ ನಿಮಗೆ ಯಾರಾದ್ರೂ ಬ್ಯಾಡ್ ಟಚ್ ಮಾಡಿದ್ರು ಮಮ್ಮಿಗೆ ಅಥವಾ ಮ್ಯಾಮ್ಗೆ ಹೇಳ್ಬೇಕು, ಓಕೆ? ನಿಮ್ ಡ್ರೆಸ್ ಏನ್ ಹಾಕೊಂಡಿದ್ದೀರಾ, ಈ ಒಳಗಡೆ ಡ್ರೆಸ್ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ಪ್ರೈವೇಟ್ ಪಾರ್ಟ್ಸ್. ವಿಚ್ ಪಾರ್ಟ್ಸ್? ಈ ಪ್ರೈವೇಟ್ ಪಾರ್ಟ್ಸ್ ನ ಯಾರು ಟಚ್ ಮಾಡಬಾರ್ದು, ಓಕೆ? ಯಾರಾದ್ರೂ ನಿಮ್ ಮನೆಯಿಂದ ಗೇಟ್ ಇಂದ ಈಚೆ ಬಂದಾಗ ಅಥವಾ ಸ್ಕೂಲಿಂದ ಈಚೆ ಗೇಟ್ ಹತ್ರ ಹೋಗ್ಬೇಕಾದ್ರೆ, ಮನೆಯಿಂದ ಗೇಟ್ ಹತ್ರ ಬರ್ಬೇಕಾದ್ರೆ ಮಮ್ಮಿಗೆ ಹೇಳಿ ಗೇಟ್ ಇಂದ ಈಚೆ ಬರ್ಬೇಕು. ಹಾಗೆ ಸ್ಕೂಲಿಂದ ಯಾರು ನಿಮ್ಮನ್ನ ಹೊರಗೆ ಬಿಡಲ್ಲ, ಆದ್ರೂ ಗೇಟ್ ಹತ್ರ ಏನಾದ್ರು ನೀವು ಹೋಗ್ಬೇಕಂದ್ರೆ ಮ್ಯಾಮ್ ಪರ್ಮಿಷನ್ ತಗೊಂಡೇ ಹೋಗ್ಬೇಕು, ಅರ್ಥ ಆಯ್ತಾ? ಹಾಗೆ ಯಾರು ಗೇಟ್ ಬಿಟ್ಟು ಹೊರಗಡೆ ಹೋಗೋ ಆಗಿಲ್ಲ, ಮನೆಯಲ್ಲೂ ಅಷ್ಟೇ ಸ್ಕೂಲ್ನಲ್ಲೂ ಅಷ್ಟೇ. ನೀವೇನಾದ್ರೂ ಹೊರಗಡೆ ಹೋದ್ರೆ ಯಾರಾದ್ರೂ ಅನ್ನೋನ್ ಪರ್ಸನ್ಸ್ ನಿಮ್ಮನ್ನ ಕರ್ಕೊಂಡು ಹೊರಟೋಗ್ತಾರೆ. ಹಾಗಾಗಿ ಹೊರಗಡೆ ಹೋಗಕ್ ಮುಂಚೆ ಮ್ಯಾಮ್ಗೆ ಅಥವಾ ಮನೆಯಲ್ಲಿ ಮಮ್ಮಿಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು. ಯಾರಾದ್ರೂ ಬಂದು ನಿಮ್ಮನ್ನ ಚಾಕ್ಲೇಟ್ ಕೊಡ್ತೀನಿ ಬನ್ನಿ ಅಂತ ಕರೆದ್ರೆ ಹೋಗ್ಬೇಕಾ? ಹೋಗ್ಬಾರ್ದು. ಹಾಗೆ ಯಾರಾದ್ರೂ ನಿಮ್ಮ ಮಮ್ಮಿ ಕರಿತಾ ಇದಾರೆ ಬನ್ನಿ, ನಾನ್ ನಿಮ್ಮ ಮಮ್ಮಿ ಫ್ರೆಂಡು, ನಿಮ್ಮಮ್ಮ ಅಲ್ಲಿದ್ದಾರೆ ಅಂತ ಕರೆದ್ರೆ ಹೋಗ್ತೀರಾ? ಹೋಗ್ಬಾರ್ದು. ಮಮ್ಮಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಅಥವಾ ಮಮ್ಮಿ ಬಂದಿಲ್ಲ ಅಂದ್ರೆ ಮಮ್ಮಿ ಎಲ್ಲಿ ಹೇಳಿದಾರೆ ನಿಮ್ಗೆ ಇಲ್ಲೇ ಇರು ಅಂತ ಅಲ್ಲೇ ಇರ್ಬೇಕು. ಎಲ್ಲಾದ್ರೂ ಹೊರಗಡೆ ಹೋದಾಗ ಮಮ್ಮಿ ಕೈನ ಹೀಗೆ ಇಟ್ಕೊಂಡಿರ್ಬೇಕು. ನನಗೆ ಸುಮಾರು ಜನ ಪೇರೆಂಟ್ಸ್ ಹೇಳಿದಾರೆ ಕೈ ಇಟ್ಕೊಳ್ಳಲ್ಲ ಮ್ಯಾಮ್, ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಮಾಡಂಗಿಲ್ಲ. ಮಮ್ಮಿ ಕೈ ಇಟ್ಕೊಂಡೇ ಇರಬೇಕು. ಕೈ ಯಾವುದೇ ಕಾರಣಕ್ಕೂ ನೀವು ಬಿಡಬಾರ್ದು. ನೀವು ಕೈ ಬಿಟ್ಟಾಗ ಏನಾಗುತ್ತೆ, ಮಮ್ಮಿ ಏನೋ ತಗೋತಾ ಇರ್ತಾರೆ, ಹಂಗೆ ಶಾಪ್ನಲ್ಲಿ ಏನೋ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಯಾರಾದ್ರೂ ಬಂದು ನಿಮ್ಗೆ ಹೀಗೆ ಬಟ್ಟೆ ಇಟ್ಬಿಟ್ಟು ತಗೊಂಡು ಹೋಗ್ತಾರೆ ನಿಮ್ಮನ್ನ. ನಿಮ್ಗೆ ಅವಾಗ ಕಿರ್ಚ್ಕೊಳಕ್ಕಾಗಲ್ಲ, ತಲೆ ಸುತ್ತ ಬಂದು ಬಿದ್ದೋಗಿರ್ತೀರ ಅಲ್ವಾ? ಸೊ ಹಾಗಾಗಿ ಮಮ್ಮಿ ಜೊತೆ ಇದ್ದಾಗ ಮಮ್ಮಿ ಕೈ ಇಟ್ಕೋಬೇಕು. ಇಲ್ಲ ಮಮ್ಮಿ ಏನಾದರೂ ಪರ್ಚೇಸ್ ಮಾಡ್ತಿದ್ದಾರೆ ಅಂದರೆ ಮಮ್ಮಿದು ಹೀಗೆ ದುಪ್ಪಟಾನೇ ಇಟ್ಕೊಂಡಿರ್ಬೇಕು. ಹೀಗೆ ಇಟ್ಕೊಳ್ಳೋ, ಹೀಗೆ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಹೇಳಿ ಹೇಳಿ ನೋಡಿ, ಈಗ ಆಗಲ್ಲ. ಸೊ ಯಾರಾದ್ರೂ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮಮ್ಮಿಗೆ ಗೊತ್ತಾಗ್ಬಿಡುತ್ತೆ. ಹಿಂಗೆ ತಿರ್ಕೊಂಡಿರೋ ಮಮ್ಮಿಗೆ ಹೀಗೆ ತಿರ್ಗಿ ನೋಡ್ತಾರೆ ಮಗು ಎಲ್ಲೋ ಹೋಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲೇ ಹೋದ್ರೂ ಮಮ್ಮಿ ಕೈನ ಗಟ್ಟಿಯಾಗಿ ಇಟ್ಕೋಬೇಕು. ಅಥವಾ ಮಮ್ಮಿ ಡ್ರೆಸ್ನ ಹೀಗೆ ಇಟ್ಕೊಂಡಿರ್ಬೇಕು. ಮಮ್ಮಿದೇನು ಕ್ಲಾತ್ಸ್ ಇದೆಯಲ್ಲ ಅದನ್ನ ಹೀಗೆ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಯಾರಾದ್ರೂ ನಿಮ್ಮ ಮಮ್ಮಿ ನನಗೆ ಗೊತ್ತಿರೋರಿದ್ದಾರೆ, ನಿಮ್ಮ ಡ್ಯಾಡಿ ನನಗೆ ಗೊತ್ತಿರೋರಿದ್ದಾರೆ, ಬನ್ನಿ ನಿಮ್ಮ ಮಮ್ಮಿ ಹತ್ರ ಡ್ರಾಪ್ ಮಾಡ್ತೀನಿ, ನಿಮ್ಮ ಅಪ್ಪ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾರು ಹೋಗ್ಬಾರ್ದು. ಏನಾದ್ರೂ ನೀವು ಹೋದ್ರೆ ಇಸ್ಕೋಬಾರ್ದು. ಚಾಕ್ಲೇಟ್ ಕೊಟ್ರು ಇಸ್ಕೋಬಾರ್ದು. ನಿಮ್ಮ ಡ್ಯಾಡಿ ಮಮ್ಮಿ ಜೊತೆಲಿದ್ದಾಗ ನಿಮ್ಮ ಡ್ಯಾಡಿ ನೈಬರ್ಸ್ ಯಾರಾದ್ರೂ ನಿಮಗೆ ಗೊತ್ತಿರೋರು ಯಾರಾದ್ರೂ, ಅಪ್ಪ ಅಮ್ಮಂಗೆ ಗೊತ್ತಿರೋರು ಯಾರಾದ್ರೂ ಕೊಟ್ಟಾಗ ತಗೊಂಡು ಮಮ್ಮಿ ಡ್ಯಾಡಿ ಕೈಲಿ ಕೊಟ್ಬಿಡ್ಬೇಕು. ಬಟ್ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಯಾರು ಏನೇ ಕೊಡ್ಲಿ ತಗೋಬಾರ್ದು. ರೋಡ್ನಲ್ಲಿ ಏನೇ ಬಿದ್ದಿರ್ಲಿ ಎತ್ಕೋಬಾರ್ದು. ಹೊರಗಡೆ ಹೋದಾಗ ಮಮ್ಮಿ ಕೈ ಹಿಡ್ಕೊಂಡೇ ಇರಬೇಕು. ಯಾವುದೇ ಕಾರಣಕ್ಕೂ ಮನೆಯಿಂದ ಗೇಟಿಂದ ಈಚೆ ಬಂದಾಗ ಮಮ್ಮಿ ಡ್ಯಾಡಿಗೆ ಅಥವಾ ಅಜ್ಜಿಗೆ ಇನ್ಫಾರ್ಮ್ ಮಾಡಿ ಹೊರಗಡೆ ಬರಬೇಕು ಆಟ ಆಡ್ತೀನಿ ಅಂತ.
ಯಾರು ಒಬ್ಬೊಬ್ರೆ ಹೊರಗಡೆ ಆಟ ಆಡೋಂಗಿಲ್ಲ. ಇದೆಲ್ಲ ನಿಮ್ ಸೇಫ್ಟಿಗೋಸ್ಕರ ಹೇಳ್ತಾ ಇರೋದು, ನೀವೆಲ್ಲ ಕೇಳಿಸ್ಕೋಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಹಾಗೆ ಇರ್ಬೇಕು. ಇನ್ಮೇಲೆ ಎಲ್ಲ ಹೋಗ್ತೀರಾ ಹೊರಗಡೆ ಆಟ ಆಡ್ಲಿಕ್ಕೆ ಒಬ್ಬೊಬ್ರೆ? ಹೇಳ್ಬಿಟ್ಟು ಹೋಗ್ಬೇಕು. ಅವಾಗ ನೀವು ಆಟ ಆಡ್ಬೇಕಾದ್ರೆ ಮಮ್ಮಿಗೆ ಗೊತ್ತಿರುತ್ತೆ ನೀವು ಹೊರಗಡೆ ಆಟ ಆಡ್ತಿದ್ದೀರಾ ಅಂತ, ಮಮ್ಮಿ ನೋಡ್ಕೋತಾರೆ. ಮಮ್ಮಿಗೆ ಹೇಳ್ದೆ ಎಲ್ಲ ನೀವು ಹೊರಗಡೆ ಹೋಗ್ಬಾರ್ದು, ಆಯ್ತಾ? ಸೊ ಯಾರಾದ್ರೂ ಈಗ ಇಂದ್ರದತ್ತ ಕೇಳಿದ್ರಲ್ವಾ, ಚಾಕ್ಲೇಟ್ಸ್ ಯಾರಾದ್ರೂ ಕೊಟ್ರೆ ತಗೋಬೇಕಾ ಮ್ಯಾಮ್ ಅಂತ, ತಗೋಬಾರ್ದು. ಇಂದ್ರದತ್ತ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಓಕೆ, ಸೊ ಏನು ಯಾರು ತಗೋಬಾರ್ದು, ನಾಟ್ ಓನ್ಲಿ ನೀನು, ಎಲ್ಲರೂ ಯಾರು ತಗೋಬಾರ್ದು. ಚಾಕ್ಲೇಟ್ಸ್ನೆಲ್ಲ ಯಾರು ತಗೋಬಾರ್ದು. ಕ್ಯಾಮ್ರಾ ಇದ್ರೂ ಯಾರಾದ್ರೂ ನಿಮ್ಮನ್ನ ಎತ್ಕೊಂಡು ಹೋಗ್ಬಿಟ್ಟಾಗ ಕ್ಯಾಮ್ರಾ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ ಅಲ್ವಾ? ಸೊ ನಿಮ್ಮನ್ನೀಗ ಕ್ಯಾಮ್ರಾ ಅಮ್ಮ ಯಾವಾಗ್ಲೂ ಕ್ಯಾಮ್ರಾ ನೋಡ್ತಾ ಇರಲ್ಲ, ಕ್ಯಾಮ್ರಾ ಸೇಫ್ಟಿಗೋಸ್ಕರ ಕ್ಯಾಮ್ರಾ ಇರುತ್ತೆ. ಬಟ್ ಯಾವಾಗ್ಲೂ ನೋಡಲ್ಲಮ್ಮ, ಕ್ಯಾಮ್ರಾ ಯಾವಾಗ್ಲೂ ಆನ್ ಅಲ್ಲಿ ಇರಲ್ಲ. ಈಗ ನಮಗೂ ಕ್ಯಾಮ್ರಾ ಇದೆ, ಎನಿ ಟೈಮ್ ನಾವು ನೋಡ್ತೀವಾ? ಇಲ್ಲ, ನಾವು ವರ್ಕ್ಸ್ ಅಲ್ಲಿ ಬಿಸಿ ಆಗಿರ್ತೀವಿ. ಅಮ್ಮ ಏನೋ ಕುಕ್ ಮಾಡ್ತಿರ್ತಾರೆ, ಕಿಚನ್ ಅಲ್ಲಿ ಅಡಿಗೆ ಮಾಡ್ತಿರ್ತಾರೆ, ನಿಮ್ಗೋಸ್ಕರ ಏನೋ ಒಂದು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಕ್ಯಾಮ್ರಾ ನೋಡ್ಕೊಂಡು ಯಾರು ಇರಲ್ಲ. ನಿಮ್ಮನ್ನ ಎತ್ಕೊಂಡು ಹೋದ್ಮೇಲೆ ಕ್ಯಾಮ್ರಾ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಕರೆಕ್ಟ್ ಅಲ್ವಾ? ಅದ್ರ ಬದಲು ಎತ್ಕೊಂಡು ಹೋಗಕ್ ಮುಂಚೆನೆ ಪ್ರಿಕಾಷನ್ ತಗೋಬೇಕು. ಯಾರಾದ್ರೂ ಬರ್ತಾ ಇದಾರ ಹೋಗ್ತಾ ಇದಾರ ನೋಡ್ಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು, ಆಯ್ತಾ? ಯಾರಾದ್ರೂ ಸ್ಟ್ರೇಂಜರ್ಸ್, ನಿಮ್ಗೆ ಗೊತ್ತಿಲ್ಲದೆ ಇರೋರು ಯಾರಾದ್ರೂ ಗಾಡಿಯಲ್ಲಿ ಬರ್ತಾ ಇದಾರೆ, ಹೊರಗಡೆ ನೀವು ಆಟ ಆಡ್ಬೇಕಾದ್ರೆ ಅವ್ರ ಗಾಡಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ನೀವಲ್ಲಿ ಆಟ ಆಡಬಾರ್ದು. ಒಳಗಡೆ ಹೋಗಿ ಮಮ್ಮಿಗೆ ಹೇಳ್ಬೇಕು, ಅಥವಾ ಮಮ್ಮಿನ ಕರ್ಕೊಂಬಂದು ಅಲ್ಲಿ ನಿಲ್ಸ್ಕೊಂಡು ನೀವು ಆಟ ಆಡಬೇಕು. ಯಾರಾದ್ರೂ ಟೂ ವೀಲರ್ಗಳಲ್ಲಿ ಹೆಲ್ಮೆಟ್ ಹಾಕೊಂಡು ನಿಮ್ಮ ಹತ್ರ ಬನ್ನಿ ಇಲ್ಲಿ ಈ ಮನೆ ಎಲ್ಲಿದೆ, ಈ ಪಾಪು ಯಾರು ಅಂತ ಏನಾದ್ರು ಕೇಳಕ್ ಬಂದ್ರು ಅಂದ್ರೆ ನೀವು ಹತ್ರ ಹೋಗ್ಬಾರ್ದು. ಸೊ ಆ ಟೈಮಲ್ಲಿ ನಿಮ್ಮನ್ನ ಎತ್ಕೊಂಡು ಹೊಟ್ಟೋಗ್ತಾರೆ, ಆಯ್ತಾ? ಯಾವುದೇ ಕಾರಣಕ್ಕೂ ಮಮ್ಮಿ ಡ್ಯಾಡಿ ಇಲ್ಲದೆ ಹೊರಗಡೆ ಬಂದು ಆಟ ಆಡಬಾರ್ದು. ಐರಾ ಹೇಳಿದ್ರಲ್ಲ, ಕ್ಯಾಮ್ರಾ ಇದ್ರೆ ಓಕೆನಾ ಮ್ಯಾಮ್, ಮಮ್ಮಿ ನೋಡ್ತಾ ಇರ್ತಾರೆ ಅಂತ. ಕ್ಯಾಮ್ರಾ ಇದ್ರೂ ಮೊಬೈಲ್ನಲ್ಲಿ ಎಷ್ಟೊತ್ತಂತ ಕ್ಯಾಮ್ರಾ ನೋಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ ಐರಾ? ಮಮ್ಮಿ ನಿಮಗೆಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾರಲ್ವಾ? ಹಾಗಾಗಿ ಏನೇ ಕ್ಯಾಮ್ರಾ ಇದ್ರೂ ನೀವು ಹೊರಗಡೆ ಬರ್ಬೇಕಾದ್ರೆ ಮಮ್ಮಿಗೆ ಇನ್ಫಾರ್ಮ್ ಮಾಡಿನೇ ಬರಬೇಕು. ಓಕೆ ಐರಾ? ಎಸ್, ಮಾಮ ಬರ್ಲಿ ಯಾರೇ ಬರ್ಲಿ ಅಮ್ಮಂಗೆ ಹೇಳ್ಬಿಟ್ಟೆ ಹೋಗ್ಬೇಕು ಅವ್ರ ಜೊತೆ. ಹಾಗೆ ಒಬ್ಬೊಬ್ರೆ ಹೋಗ್ಬಾರ್ದು ಯಾರ ಜೊತೆನೂ. ಓಕೆ?